ನಮಸ್ಕಾರ. ರೀಕಾಲ್ ವಿತ್ ರಕ್ಷಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಾ ಪ್ರಸಾದ್. ಇವತ್ತು ನನ್ನ ಜೊತೆಗಿರುವಂತಹ ಆರ್ಟಿಸ್ಟು ಸಿಕ್ಕಾಪಟ್ಟೆ ಫೇಮಸ್ಸು. ಮಿಲೇನಿಯಲ್ 90s ಕಿಡ್ಸ್ಗೆ ಇವ್ರಂದ್ರೆ ಸಿಕ್ಕಾಪಟ್ಟೆ ಫೇವ್ರೇಟು. ಶಂಕರ್ ನಾಗ್ ಸರ್ ಜೊತೆ ಆಕ್ಟ್ ಮಾಡಿರೋ ಇವರು ಮಾಸ್ಟರ್ ಮಂಜುನಾಥ್ ಸರ್ ನಮ್ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಫಾರ್ ಇಂಟರ್ವ್ಯೂಯಿಂಗ್ ಮೀ. ಇಟ್ಸ್ ಮೈ ಪ್ಲೆಜರ್. ಯಾವಾಗ್ಲೂ ನನಗೆ ಒಂಥರ ಖುಷಿ, ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಮಿಲೇನಿಯಲ್ 90s ಕಿಡ್ಸ್ಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ನೀವು. ಯಾಕೆಂದ್ರೆ ನೀವ್ ಮಾಡಿರುವಂತಹ ಮಾಲ್ಗುಡಿ ಡೇಸ್ ನ ನೋಡ್ಕೊಂಡು ಬೆಳೆದಂತವ್ರು ನಾವು. ಸೊ ನಿಮ್ಮ ಈ ಒಂದು ರೀಕಾಲ್ ಮೊಮೆಂಟ್ಸ್ ಗಳನ್ನ ಮೆಲುಕು ಹಾಕ್ತಾ ಹೋಗೋಣ. ಮೊದಲನೇದಾಗಿ ನಾನು ರೀಕಾಲ್ ನನ್ನ ಕಾರ್ಯಕ್ರಮ ಶುರು ಮಾಡಿದಾಗ ನಾನು ಯಾವಾಗ್ಲೂ ಕೇಳುವಂತಹ ಮೊದಲನೇ ಪ್ರಶ್ನೆ, ಈಗ ನೀವು ಆಕ್ಟರ್, ಅಂದ್ರೆ ಮಾಸ್ಟರ್ ಆಕ್ಟರ್, ಓಕೆ, ಆಗ ನೀವು ಫಸ್ಟ್ ಟೈಮ್ ನೀವು ಹೋಗಿ ಸ್ಕ್ರೀನ್ ಮುಂದೆ ನಿಂತಾಗ ಆಕ್ಷನ್ ಅಂತ ಹೇಳ್ತಾರೆ. ಅದನ್ನ ಕೇಳ್ತಾ ಇದ್ದಂಗೆನೆ ನಿಮ್ಗೆ ಏನು ಒಂದು ಮೆಮೊರಿ ನೆನಪು ಬರುತ್ತೆ? ಆಕ್ಚುಲಿ ನಾನು ಐ ವಾಸ್ ತುಂಬಾ ಸಣ್ಣ ಹುಡುಗ. ನಮಗೆ ತುಂಬಾ ತಮಾಷೆಕರ ವಿಚಾರ ಏನು ಅಂತಂದ್ರೆ, ಸ್ಕೂಲ್ಗೆ ಹೋಗಕ್ ಮುಂಚೆನೆ ನಾನು ಸಿನಿಮಾಗೆ ಫಸ್ಟ್ ಕರ್ಕೊಂಡು ಹೋಗಿ ನನ್ನ ಆಕ್ಟ್ ಮಾಡಿಸಿದ್ರು. ಸೊ ನಮ್ಮ ತಂದೆ ತಾಯಿ ಇಬ್ರು BHL ಕೆಲಸ ಮಾಡ್ತಾ ಇದ್ರು. ಸೊ ಇಬ್ರು ಕೆಲಸ ಮಾಡೋದ್ರಿಂದ ಅಲ್ಲಿ ನರ್ಸರಿಲಿ ಇದ್ದೆ ನಾನು. ಸೊ ನಮ್ಮ ತಂದೆ ತಾಯಿಯವರು ಒನ್ ಆಫ್ ದ ಕೊಲೀಗ್ಸ್ ವಾಸ್ ಅ ಪಾರ್ಟ್ ಟೈಮ್ ಪ್ರೊಡಕ್ಷನ್ ಮ್ಯಾನೇಜರ್, ಬೆಕ್ಕಿನ್ ಕೃಷ್ಣ ಅಂತ. ಸೊ ಅವ್ರು ಎಲ್ಲೋ ಮರ್ತೋಗಿದ್ರು ಅನ್ಸುತ್ತೆ ಕಾಸ್ಟ್ ಮಾಡೋದು ಒಂದು ಚಿಕ್ಕ ಹುಡುಗನ. ಸೊ ಅಜಿತ್ ಅನ್ನೋ ಸಿನಿಮಾಗೆ 79-80 ಮುಸ್ರಿ ಕೃಷ್ಣಮೂರ್ತಿ ಅವರು ಮತ್ತೆ ಇನ್ನೊಬ್ರು ಅವರ ಮಗನಾಗಿ ಜಯಮಾಲ ಅವ್ರು ನನ್ ಕಿಡ್ನಾಪ್ ಮಾಡ್ಬಿಡ್ತಾರೆ. ಸೊ ಒಂದ್ ಸಾಂಗ್ ಅಲ್ಲಿ ಅಂಬರೀಷ್ ಅವ್ರು ನನ್ ಸೇವ್ ಮಾಡ್ತಾರೆ. ಈ ತರ ಏನೋ ಒಂದ್ ಸನ್ನಿವೇಶ. ಸೊ ನಾನ್ ಕರ್ಕೊಂಡು ಹೋದಾಗ ಇವಾಗ ಇದು ಕ್ಯಾಮೆರಾ, ಇದು ಸಿನಿಮಾ, ಇವ್ರು ಅಂಬರೀಷ್ ಅವರು, ಅದ್ರದ್ದು ವ್ಯಾಲ್ಯೂ ಗೊತ್ತಿರಲಿಲ್ಲ, ಅದ್ರದ್ದು ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ನನಗೆ. ನನಗೇನು ಎಲ್ಲೋ ಕಡೆ ಕರ್ಕೊಂಡು ಹೋಗಿದ್ದಾರೆ, ಚಾಕ್ಲೇಟ್ ಕೊಡ್ತಾ ಇದ್ರು, ಎಲ್ಲ ಮುದ್ದು ಮಾಡ್ತಾ ಇದ್ರು. ಸೊ ಇಟ್ ವಾಸ್ ಅ ನೈಸ್ ಪ್ಲೇಸ್ ಫಾರ್ ಮೀ. ಅಂದ್ರೆ ನಾನು ಅದಕ್ಕೆ ಅದ್ರದ್ದು ಈ ಸಿನಿಮಾ ಅನ್ನೋ ವ್ಯಾಲ್ಯೂನ ಅಸೈನ್ ಮಾಡಿರ್ಲಿಲ್ಲ ನನ್ನ ಬ್ರೈನ್ ಅಲ್ಲಿ. ನಾನು ಎಲ್ಲೋ ಒಂದ್ ಕಡೆ ಹೋಗಿದ್ದೀನಿ ಅಷ್ಟೇ. ತಂದೆ ತಾಯಿ ಜೊತೆಗೆ ಬಂದಿದ್ದಾರೆ, ಎಲ್ಲ ಕರ್ಕೊಂಡು ಹೋಗಿದ್ದಾರೆ, ಅವ್ರು ಹೇಳದಂಗ್ ಮಾಡಿದ್ರೆ ಎಲ್ಲ ಖುಷಿ ಪಡ್ತಾರೆ ಅನ್ನೋದು ಒಂದು ತಲೆಗೆ ಹೋಗಿತ್ತು. ಬಟ್ ಅಪ್ಯಾರೆಂಟ್ಲಿ ಇದು ಮಚ್ ಲೇಟರ್ ನನ್ಗೆ ಗೊತ್ತಾಗಿದ್ದು, ನಾನು ಹೇಳೋ ಡೈಲಾಗ್ಸ್ ಅನ್ನ ಪದೇ ಪದೇ ಹೇಳ್ಸಿದ್ರಂತೆ. ನಾನು ಐ ಗಾಟ್ ಇರಿಟೇಟೆಡ್ ಅಪ್ಯಾರೆಂಟ್ಲಿ. ನೀವು ಎಷ್ಟತಿ ಇದನ್ನೇ ಹೇಳಿಸ್ತಾ ಇರ್ತೀರಾ, ನೀವ್ ಅದೇನೋ ಫೋಟೋ ತೆಗೆದ್ರೆ ತೆಕ್ಕೊಳ್ಳಿ, ನಂಗೆ ಸುಮ್ನೆ ಹೇಳಿಸ್ಬೇಡಿ ಅಂತ ಅಂದಿದ್ನಂತೆ. ಐ ನೋ ಐಡಿಯಾ. ಅಂದ್ರೆ ಇರೋ ಬರೋರೆಲ್ಲ ಬಂದು ಒಂದ್ಸರಿ ಡೈಲಾಗ್ ಹೇಳಿಸ್ಬಿಟ್ಟು ಹೋಗ್ಬಿಟ್ಟು ಇರಿಟೇಟ್ ಆಗ್ತಾ ಇತ್ತು ನನಗೆ. ಸರಿ, ಅದಾದ್ಮೇಲೆ ಅಗೇನ್ ಅಪ್ಯಾರೆಂಟ್ಲಿ ಕರೆಕ್ಟ್ ಆ ಶಾರ್ಟ್ ಅಲ್ಲಿ ಅವ್ರು ಹೇಳಿದ ತರ ಕ್ಯೂಸ್ ತಗೊಂಡು ಕರೆಕ್ಟ್ ಆಗಿ ಮಾಡಿದ್ದಂತೆ. ಎಸ್ಪೆಷಲಿ ಅಂಬರೀಷ್ ಅವ್ರಿಗೆ ತುಂಬಾ ಇಷ್ಟ ಆಗಿದ್ದು ಆ ಇದರಲ್ಲಿ ಸಾಂಗ್ ನಡೀತಾ ಇದ್ರೆ ನಾನು ಒಂದು ಬುಟ್ಟಿಲಿ ಇರ್ತೀನಿ, ಜಯಮಾಲ ಅವ್ರು ಅವ್ರ ತಲೆ ಮೇಲೆ ಬುಟ್ಟಿಲಿ ಇಟ್ಕೊಂಡಿರ್ತಾರೆ. ಸೊ ಆ ಸಾಂಗ್ ನನ್ನ ವಾಯ್ಸ್ ಕರೆಕ್ಟ್ ಆಗಿ ಬಂದಾಗ ನಾನು ಆ ಬುಟ್ಟಿಯಿಂದ ಹೊರಗಡೆ ಬಂದು ನಾನು ಆ ಲಿಪ್ ಸಿಂಕ್ ಮಾಡಿ ಒಳಗೆ ಹೋಗ್ಬೇಕು. ಇದು ನಾನು ಕರೆಕ್ಟ್ ಆಗಿ 2-3 ಸತಿ ಟೇಕಲ್ಲೂ ಕರೆಕ್ಟ್ ಆಗಿ ಮಾಡ್ಬಿಟ್ಟು ನಾನು. ಅದು ಅವ್ರಿಗೆ ತುಂಬಾನೇ ಖುಷಿ ಆಗೋಯ್ತು. ಅವ್ರಿಗೆ ಬರೀ ಡೈಲಾಗ್ ಹೇಳೋದಲ್ಲ, ಏನು ನೋಡಿ ಎಷ್ಟು ಸೆನ್ಸ್ ಇದೆ ಅವನಿಗೆ, ಇದ್ ಮಾಡ್ತಾ ಇದ್ದಾನೆ ಅಂತ. ಅದು ಅವ್ರಿಗೆ ನನ್ಗೆ ಅಂದ್ರೆ ತುಂಬಾ ನನ್ ಮೇಲೆ ಒಂದು ಇಂಪ್ರೆಸ್ ಆಗಿ, ಅಫ್ಕೋರ್ಸ್ ಅವ್ರಿಗೆ ಮಕ್ಳು ಕಂಡ್ರೆ ಇಷ್ಟ, ನನ್ ಮೇಲೆ ತುಂಬಾನೇ ಮುದ್ದು, ಇರೋ ಬರೋ ಚಾಕ್ಲೇಟ್ಸ್ ಎಲ್ಲ ತರಿಸಿ ಕೊಡಿಸ್ತಾ ಇದ್ರು. ಅದ್ರ ಜೊತೆಗೆ ಇವನಿಗೆ ಏನೋ ಇವನ್ಗ ಆ ಕಲೆನೂ ಇದೆ ಅನ್ನೋದು ತಲೆಗೆಲ್ಲೋ ಬಂತು. ಸೊ ಥ್ಯಾಂಕ್ಸ್ ಟು ಹಿಮ್, ಸೀರೀಸ್ ಆಫ್ ಸಿನಿಮಾಸ್, ಅದ್ರದ್ದು ನೆಕ್ಸ್ಟ್ 6-7 ಮೂವೀಸ್ ಅವ್ರದ್ದು ಯಾವ್ದ್ಯಾವ್ದು ಇದೆ ಅದ್ರಲ್ಲಿ ಎಲ್ಲದರಲ್ಲೂ ನಾನು ಇದ್ದೀನಿ. ಸೊ ಐ ವಾಸ್ ರಿಯಲಿ lucky and blessed. So to answer your question in a long-winded way, ಅದ್ರದ್ದು ನಿಜವಾದ ವ್ಯಾಲ್ಯೂ ಗೊತ್ತಿರಲ್ಲ ನನಗೆ. ಅದು ಏನಕ್ಕೆ ಹೇಳ್ತಾ ಇದ್ದಾರೆ, ಅದ್ರ ಸಿಗ್ನಿಫಿಕೆನ್ಸ್ ಏನು ಅಂತ ಒಂದು ನನಗೆ another 2-3 ಮೂವೀಸ್ ಆಯ್ತು ಅದರ ಸಿಗ್ನಿಫಿಕೆನ್ಸ್ ಗೊತ್ತಾಗುತ್ತೆ. ಮಿಕ್ಕಿದೆಲ್ಲ ನನಗೆ ಏನು ಅಂಬರೀಷ್ ಅಂಕಲ್ ಹೇಳ್ತಾ ಇದಾರೆ, ಈ ಅಂಕಲ್ ಹೇಳ್ತಾರೆ, ಆ ಆಂಟಿ ನಂಗೆ ಇವ್ರು ಈ ಇದ್ರಲ್ಲಿ ಈ ಆಂಟಿ ನಂದು ಅಮ್ಮ, ಇದ್ರಲ್ಲಿ ಇವ್ರು ನನ್ನ ಅಣ್ಣ, ಈ ಕಾನ್ಸೆಪ್ಟ್ಸ್ ಗೊತ್ತಾಗ್ತಾ ಇತ್ತು. ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಫಸ್ಟ್ ನೀವು ಸ್ಕ್ರೀನ್ ಶೇರ್ ಮಾಡಿದ್ದು ಅಂಬರೀಷ್ ಸರ್ ಜೊತೆಗೇನೆ. ಸೊ ದಟ್ ವಾಸ್ ಯುವರ್ ಫಸ್ಟ್ 3 years old, 3.5 years old. ವೆರಿ ನೈಸ್. ಆಗ ದಟ್ ಲಿಟಲ್ ಮಂಜುನಾಥ್ ಅವರಿಗೆ ಯಾವಾಗಾದ್ರೂ ಆಮೇಲೆ ಮೇಲೆ 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 ಸಿನಿಮಾಗಳು ಬರ್ತಾ ಇದ್ದಾಗ ಡಿಡ್ ಯು ಎವರ್ ಫೀಲ್ ಟಯರ್ಡ್? ಅಯ್ಯೋ ನಂಗೆ ಬೇಡ, ನಾನು ಓದ್ಬೇಕು, ಸಿನಿಮಾ ಬೇಡ ಅಂತ ಅನ್ಸಿದ್ಯಾ? 17 ಆದ್ಮೇಲೆ ಇಲ್ಲ, ಆಕ್ಚುಲಿ ಏನು ಅಂತಂದ್ರೆ ಆನ್ ಹೈಂಡ್ ಸೈಟ್ ಅಂದ್ರೆ ಅವತ್ತಿಗೆ ನಂಗೆ ಇದೆಲ್ಲ ತಲೆಯಲ್ಲಿ ಇರ್ಲಿಲ್ಲ. ಇವತ್ತಿಗೆ ನಾನು ವಾಪಸ್ ಟೈಮಲ್ಲಿ ಯೋಚನೆ ಮಾಡಿ ಅನಲೈಸ್ ಮಾಡಿದ್ರೆ ನನಗೆ ನನ್ನ ಫಸ್ಟ್ ಕಲಿಕೆ ಜೀವನ ಸಿನಿಮಾ ಸೆಟ್ ಅಲ್ಲಿ ಇರ್ತು ಹೊರತು ಸ್ಕೂಲಲ್ಲಿ ಇರ್ಲಿಲ್ಲ.
ಸೊ ಇಲ್ಲೇ ನನಗೆ ಅಂದ್ರೆ ರಿಯಲ್ ಲೈಫ್ ಸ್ಕಿಲ್ಸ್ ಕಲಿತಾ ಇದ್ದೆ. ಅಂದ್ರೆ ಏನ್ ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ ನನ್ನಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದಾರೆ. ಬಿಕಾಸ್ ಡೈಲಾಗ್ಸ್ ಕಲಿಯೋದು ಅಷ್ಟು ಈಸಿ ಅಲ್ಲ. ಕರೆಕ್ಟ್. ಇವತ್ತಿನ ತರ ನಿಮ್ಗೆ ಡಿಜಿಟಲ್ ಇದ್ರಲ್ಲಿ ಒಂದ್ 20 ಟೇಕ್ ತಗೊಳಕ್ಕೂ ಆಗಲ್ಲ. ಹಾಗೆಲ್ಲ ಫಿಲ್ಮ್ ರೋಲ್ಸ್ ಇರೋದು. ಪ್ರತಿ ಸೆಕೆಂಡ್ಗೆ ಎಷ್ಟೋ ರೀಲ್ ವೇಸ್ಟ್ ಆದ್ರೆ ತುಂಬಾ ನೀವು ಟೇಕ್ಸ್ ಎಲ್ಲ ತಗೊಂಡ್ರೆ ನೆಕ್ಸ್ಟ್ ನಿಮ್ಗೆ ಕಾಸ್ಟ್ ಮಾಡ್ತಾ ಇರಲ್ಲ. ಸೊ ಆ ಎಕ್ಸ್ಪೆಕ್ಟೇಷನ್, ಆ ವ್ಯಾಲ್ಯೂ ಸಿಸ್ಟಮ್ ತುಂಬಾ ಸಣ್ಣದಿಂದಾನೇ ಬಂತು. ಅಂದ್ರೆ ವಾಟ್ ಎವರ್ ಇಸ್ ಎಕ್ಸ್ಪೆಕ್ಟೆಡ್ ಆಫ್ ಯು, ನೀವು ಕರೆಕ್ಟ್ ಆಗಿ ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು ಅನ್ನೋದು ಅದು ತುಂಬಾ ಹೈ, ಇದು ಬೇಗ ತಲೆಗೊಟ್ಟಾಯ್ತು. ಸೊ ಅದರಲ್ಲಿ ಬೇಜಾರ್ ಕಾನ್ಸೆಪ್ಟ್ ಇರ್ತಾ ಇಲ್ಲ. ಇನ್ಫ್ಯಾಕ್ಟ್ ಚಾಲೆಂಜ್ ವಾಸ್ ಬ್ಯಾಲೆನ್ಸಿಂಗ್. ನನ್ ಸಿನಿಮಾ ಮತ್ತೆ ಏನು ಓದು ತುಂಬಾ ಕಷ್ಟ ಆಗ್ತಾ ಇತ್ತು. ಬಟ್ ಅದೇ ರೀತಿ ನಾನು ಏನ್ ಡೈಲಾಗ್ಸ್ ಕಲಿಯೋ ಸ್ಕಿಲ್ಸ್ ಏನಿತ್ತು, ಎಜುಕೇಶನ್ ತುಂಬಾ ಹೆಲ್ಪ್ ಆಗ್ತಾ ಇತ್ತು. ಸೊ ನನ್ನ ಶಾರ್ಟ್ ಟರ್ಮ್ ಮೆಮರಿ ವಾಸ್ ವೆರಿ ಗುಡ್, ಲೈಕ್ ರಿಯಲಿ ಗುಡ್. ಸೊ ನಾನು ಎಕ್ಸಾಮ್ದು ಒಂದು 2 ದಿನ 3 ದಿನ ಏನ್ ಓದಿತ್ತದ್ನೋ ಪಾಸ್ ಅಂತೂ ಆಗ್ತಾ ಇದ್ದೆ, ಫೇಲ್ ಆಗ್ತಾ ಇರ್ಲಿಲ್ಲ. ಹಂಗು ಹಿಂಗು ಮಾಡಿ 40 ದಾಟಿಸ್ಬಿಟ್ರೆ ತುಂಬಾ ದೊಡ್ಡ ಸಕ್ಸಸ್. ನಂದು 36-37 ಅಂತೂ ಗ್ಯಾರಂಟಿ. ಅಷ್ಟಂತೂ ಫೋಕಸ್ಡ್ ಆಗಿ ಕ್ಲಾರಿಟಿ ಇರ್ತಾ ಇತ್ತು ನನಗೆ. ಸೊ ಬೇಜಾರ್ ಆಗ್ತಾ ಇರಲಿಲ್ಲ. ಬಟ್ ಕಷ್ಟ ಆಗೋದು ಅಂದ್ರೆ ತುಂಬಾ ಸತಿ ಅನ್ಸಿದೆ, ಇಷ್ಟೆಲ್ಲ ಕಷ್ಟ ಪಡ್ಬೇಕಾ ಅಂದ್ರೆ. ಬಟ್ ಅದು ಕಷ್ಟ ಅಂತ ಗೊತ್ತಾಗಿದ್ದು ಮಚ್ ಲೇಟರ್. ನನ್ನ ಏಜಿಗೆ ಈಗ ಫಸ್ಟ್ ಶಾಟ್ ಎಷ್ಟು ಅಂದ್ರೆ ಸನ್ ರೈಸ್. ಅದು ಎಲ್ಲ ಯಾವಾಗ ಕೇಳಿದ್ರು ಫಸ್ಟ್ ಶಾಟ್ ಯಾವಾಗ ಅಂದ್ರೆ ಸನ್ ರೈಸ್ ಶಾಟ್ ಅಂತ. ಸೊ 4 ಗಂಟೆಗೆ ಎದ್ದು 5 ಗಂಟೆಗೆಲ್ಲ ಎದ್ದು ಹೋಗೋದು ಇದು ನಾರ್ಮಲ್ ಆಗಿ ಹೋಗಿತ್ತು ನನಗೆ. ಇನ್ಫ್ಯಾಕ್ಟ್ ನಾನು ಸಿನಿಮಾ ಬಿಟ್ಟ ಮೇಲೆ ನನ್ನ ಸೋ ಕಾಲ್ಡ್ ನಾರ್ಮಲ್ ಜೀವನದಲ್ಲಿ ಸ್ಯಾಟರ್ಡೇ ಬಿಟ್ಟಾಗ ಅವೆಲ್ಲ ಸ್ಯಾಟರ್ಡೇ ಹಾಲಿಡೇಸ್ ಇರ್ತಾ ಇರಲ್ಲ. ಸಂಡೇ ಅಂದ್ರೆ ಫ್ರೀಯಾಗಿ ಮನೇಲಿ ಇರ್ಬೋದು ಅನ್ನೋದೇ ನಂಗೊಂದು ದೊಡ್ಡ ಆಶ್ಚರ್ಯ. ನಾನು ಆರಾಮಾಗಿರ್ಬೋದ ಮನೇಲಿ, ಯಾರು ಏನ್ ನಾನು ಎಲ್ಲೂ ಹೋಗ್ಬೇಕಾದಿಲ್ವಾ ಅಂತ. ಸಾಯಂಕಾಲ ಅದು ನಾನೊಂದು ಏಷ್ಯನ್ ಆಡ್ಸ್ ಅಂತ ನನ್ನ ಫಸ್ಟ್ ಜಾಬ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಸೇರ್ಕೊಂಡೆ. ಅಲ್ಲಿ 10 ಗಂಟೆ 9:30 ಹೋದ್ರೆ ಸಾಕ ಅಂತ, 6 ಗಂಟೆಗೆ ಏನು ಹೋಗ್ಬೇಕಾದಿಲ್ಲ, 5-5:30 ಮನೆಗೆ ಹೋಗ್ಬೋದಾ ಅಂತ. ದಿಸ್ ವಾಸ್ ಫ್ಯಾಸಿನೇಟಿಂಗ್ ಫಾರ್ ಮಿ. ಅಂದ್ರೆ ಇದು ತುಂಬಾ ಸಿಲ್ಲಿ ಅನ್ಸುತ್ತೆ ಅಂಡ್ ತುಂಬಾ ಫಿಲ್ಮಿನೂ ಅನ್ಸುತ್ತೆ ನಾನು ಹೇಳ್ತಾ ಇರೋದು. ಬಟ್ ಐ ಜೆನ್ಯೂನ್ಲಿ ಫೆಲ್ಟ್ ಓವರ್ವೆಲ್ಮ್ಡ್. ಅಂದ್ರೆ ಲೈಫ್ ಇಷ್ಟು ನಾರ್ಮಲ್ ಆಗೂ ಇರುತ್ತಾ, ಈ ತರನೂ ಇರುತ್ತಾ, ನಾನು ನಮ್ಮ ಫ್ರೆಂಡ್ ಜೊತೆ ಎಲ್ಲಾದ್ರೂ ಹೋಗ್ಬೋದಾ, ಸ್ವಲ್ಪ ರೀತಿ ಅನ್ಬೋದಾ, ಪರವಾಗಿಲ್ಲ, ಏನು ತೊಂದರೆ ಇಲ್ವಾ ಅನ್ನೋದು ತುಂಬಾನೇ ಒಂದು ಫ್ಯಾಸಿನೇಟಿಂಗ್ ಟೈಮ್ ನನಗೆ. ಇನ್ಫ್ಯಾಕ್ಟ್ ದಟ್ ಮೇಡ್ ಇಟ್ ಈಸಿ ಫಾರ್ ಮಿ ಟು ಸ್ಟಾಪ್ ಆಕ್ಟಿಂಗ್ ಅಂಡ್ ಡೂ ನಾರ್ಮಲ್. ಬಟ್ ಅಫ್ ಕೋರ್ಸ್ ಅದರಲ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಚಾಲೆಂಜಸ್ ಇರ್ತಾ ಇತ್ತು. ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಹೋದ್ರೆ ಏನ್ ಮಾಡೋದು ಗೊತ್ತಿಲ್ಲ. ನಂದು ಅಭ್ಯಾಸ ಏನು, ಅದಕ್ಕೆ ಮುಂಚೆ ಮಾಸ್ಟರ್ ಮಂಜುನಾಥ ಹೋಗ್ತಾ ಇದ್ದೆ. ಹೋದ್ರೆ ಎಲ್ಲ ಹಿಂಗ್ ಹೋಗೋದು, ಹಿಂಗ್ ಮಾತಾಡೋದು, ಹಿಂಗ್ ಅಂದ್ಬಿಟ್ಟು ಬಂದ್ಬಿಡೋದು ಅಷ್ಟೇ. ಸೊ ಬೇರೆ ಏನೋ ದರ್ ಇಸ್ ನೋ ಅದರ್ ಏನಂತಾರೆ ಇಂಟರಾಕ್ಷನ್ ಆರ್ ಎಕ್ಸ್ಪೆಕ್ಟೇಷನ್ಸ್ ಇರ್ತಾ ಇಲ್ಲ. ಈಗ ಮಾಸ್ಟರ್ ಮಂಜುನಾಥೆ, ಬಟ್ ಐ ಹ್ಯಾಡ್ ಟೈಮ್. ಕೂತು ಯಾರ ಜೊತೆ ಏನ್ ಮಾತಾಡೋದು ಗೊತ್ತಿಲ್ಲ. ಸೋಷಿಯಲ್ ಟಾಕ್ಸ್ ಏನಿದೆ, ಯಾರ್ ಇವ್ರ ಜೊತೆ ಹೋದ್ ನಮ್ ರಿಲೇಷನ್, ಬಟ್ ಏನ್ ಹೇಳ್ಬೇಕು ನಾರ್ಮಲ್ ಟೈಮಲ್ಲಿ ಏನ್ ಮಾತಾಡೋದು ಗೊತ್ತಿಲ್ಲ ನನಗೆ. ಇಟ್ಟುಕ ಸ್ವಲ್ಪ ಚಾಲೆಂಜ್ ಇತ್ತು. ನಾರ್ಮಲ್ ವ್ಯಕ್ತಿ ಆಗೋದಕ್ಕೆ ತುಂಬಾನೇ ಚಾಲೆಂಜಿಂಗ್ ಆಗಿರ್ತಾ ಇತ್ತು. ಸರ್, ನೀವ್ ಹೇಳಿದ್ರಿ ನಿಮ್ಮನ್ನ ಸೆಟ್ ಅಲ್ಲಿ ಎಲ್ಲಾರು ಸಿಕ್ಕಾಪಟ್ಟೆ ಮುದ್ದು ಮಾಡ್ತಾ ಇದ್ರು, ಎಲ್ಲಾ ಆಕ್ಟರ್ಸ್ ಗಳು ಸಿಕ್ಕಾಪಟ್ಟೆ ಮುದ್ದು ಮಾಡ್ತಾ ಇದ್ರು ಅಂತ. ಬಟ್ ಯಾವತ್ತಾದ್ರೂ ನಿಮ್ಗೆ ತುಂಬಾ ಅಡ್ವಾಂಟೇಜ್ ಆಗಿ ತಗೊಂಡಿದ್ದೀರಾ? ಅಂದ್ರೆ ನೀವ್ ತಪ್ಪು ಹೇಳಿದ್ರೆ ಅವರೇ ನನ್ನ ಭಯಲ್ಲ ಬಿಡೋ, ನನ್ನ ಮುದ್ದು ಆಲ್ ದ ಟೈಮ್. ಅಲ್ಲ, ಅದ್ರಲ್ಲಿ ಏನು ಮುಚ್ಚುಮರೇನೇ ಇಲ್ಲ. ಬಟ್ ನನ್ನಲ್ಲೇ ಎಲ್ಲೋ ಒಂದು ಇದಿತ್ತು, ಕಾಂಪಿಟೇಟಿವ್ನೆಸ್ ಇರ್ತಾ ಇತ್ತು. ಇದು ಅಗೇನ್ ನೀವು ನ್ಯಾಚುರಲ್ ಅಥವಾ ಅಷ್ಟು ಚಿಕ್ಕ ವಯಸ್ಸಲ್ಲಿ ನೀವು ಚೆನ್ನಾಗಿ, ಬಟ್ ನಾನು ಆತರ ಮಾಡೋದಕ್ಕೆ ಅಗೇನ್ ಆನ್ ಹೈಂಡ್ ಸೈಟ್ ನನ್ನ ಜೊತೆ ಇದ್ದಂತ ಎಕ್ಸ್ಟ್ರಾರ್ಡಿನರಿ ಆಕ್ಟರ್ಸ್ ಯಾರು ಇದ್ರು, ಐ ವಾಸ್ ಸ್ಟ್ರೇಟ್ ಅವೇ ಲರ್ನಿಂಗ್ ಇನ್ ಯೂನಿವರ್ಸಿಟಿ. ಅಂದ್ರೆ ಯಾರು ಮುಸಲ್ ಕೃಷ್ಣಮೂರ್ತಿ ಸಾರು, ತೂಗುದೀಪ ಶ್ರೀನಿವಾಸ್ ಸಾರು, ಸುಂದರ್ ಕೃಷ್ಣ ಅರಸು, ದೊಡ್ಡಣ್ಣ ಅವರು, ವಜ್ರಮುನಿ ಸಾರು, ಎಷ್ಟೋ ಜನಗಳ ಹೆಸರು ಮಿಸ್ ಮಾಡ್ತಾ ಇದ್ದೀನಿ, ಸುಧೀರ್ ಅವರು. ಸೊ ಇವ್ರ ಜೊತೆ ಎಲ್ಲ ಆಕ್ಟಿಂಗ್ ಮಾಡ್ಬೇಕಾದ್ರೆ ಆಟೋಮೆಟಿಕ್ಲಿ ಯುವರ್ ಸ್ಟ್ಯಾಂಡರ್ಡ್ಸ್ ಗೋ ಅಪ್. ಬಿಕಾಸ್ ದೆನ್ ಯು ಸಿ ದೆಮ್. ಅಂದ್ರೆ ಇದು ಯಾರು ಹೇಳ್ಕೊಡೋ ಅಂತದಲ್ಲ, ನೀವು ಕಂಡಲ್ಲಿ ನೋಡಿ ಹೇಗ್ ಮಾನಿಟರ್ ಮಾಡ್ತಾರೆ, ಅವ್ರು ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ, ಕ್ಯೂಗಳು ಹೆಂಗ್ ತಗೊಳ್ತಾರೆ, ಕರೆಕ್ಟ್ ಪೊಸಿಷನ್ ಹೆಂಗ್ ತಗೊಳ್ತಾರೆ, ಹ್ಯಾಂಡ್ ಗೆಸ್ಚರ್ಸ್ ಆಗ್ಲಿ, ನೆಕ್ಸ್ಟ್ ಟೇಕ್ಗೆ ಯಾವ ರೀತಿ ಅದನ್ನ ಸೆಟ್ ಮಾಡ್ಕೊಂಡು ಕಂಟಿನ್ಯೂಟಿ ಮಿಸ್ ಮಾಡಲ್ಲ. ಇದು ಬಾಯ್ಬಿಟ್ಟು ಹೇಳ್ಕೊಡದೇ ಇದ್ರು ಕಣ್ಣು ಮುಂದೆ ಅದಕ್ಕಿಂತ ಒಂದು ಮಗು ಕಲಿಯುವಂತ ಆಪರ್ಚುನಿಟಿ ಯಾರಿಗೂ ಸಿಗಲ್ಲ. ನನಗೆ ಐ ಹ್ಯಾಡ್ ದ ಬೆಸ್ಟ್ ಡೈರೆಕ್ಟರ್ಸ್, best teachers in form of all these amazing co-actors. So which is why I attribute, I think nanna majority of my success is because of the people I was around with ansutte. So definitely
ಟು ಆನ್ಸರ್ ಯುವರ್ ಕ್ವೆಶನ್, ಫಸ್ಟ್ ಆಫ್ ಆಲ್ ಆ ಥರ ಮಿಸ್ಟೇಕ್ಸ್ ಮಾಡೋದು ಐ ಫೆಲ್ಟ್ ಇಟ್ ವಾಸ್ ಬ್ಯಾಡ್. ಅಂದ್ರೆ ನಾನೇ ಒಂದಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ಕೊಂಡ್ಬಿಡ್ತಾ ಇದ್ದೆ, ನಾನ್ ಮಾಡಬಾರ್ದು, ಇವರೆಲ್ಲ ಮಾಡ್ತಾ ಇದಾರೆ, ಐ ಕಾಂಟ್ ಮಿಸ್ ಅಂತ. ಸಣ್ಣ ಪುಟ್ಟ ತಪ್ಪಾದ್ರೆ ಐ ಹ್ಯಾವ್ ನೆವರ್ ಎವರ್ ಫೇಸ್ಡ್ ಅ ಸಿಚುವೇಶನ್ ವೇರ್ ದೇ ವರ್ ಅಪ್ಸೆಟ್ ಬಿಕಾಸ್ ಯಾವುದೋ ಒಂದು ಅನ್ನೋಯಿಂಗ್ಲಿ ಮಾಡಿದೆ, ಬಿಕಾಸ್ ಐ ವಾಸ್ ಸೀರಿಯಸ್ ಟುವರ್ಡ್ಸ್ ಮೈ ವರ್ಕ್. ಅದು ಅವ್ರಿಗೂ ಗೊತ್ತಾಗ್ತಾ ಇತ್ತು. ಮರ್ತೋಗುತ್ತೆ ಡೈಲಾಗ್ ಅಥವಾ ಕ್ಯೂ ಮರ್ತೋಗುತ್ತೆ, ಅದು ನಾರ್ಮಲ್. ಐ ಮೀನ್ ಐ ಆಮ್ ನಾಟ್ ಪರ್ಫೆಕ್ಟ್, ಬಟ್ ಆ ಥರ ಪ್ರಾಬ್ಲಮ್ಸ್ ಯಾವತ್ತೂ ಆಗಿಲ್ಲ. ಸರ್, ಈಗ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಯು ಟೋಲ್ಡ್ ಆಕ್ಟರ್ಸ್ಗಳು ಇದು ಅಂತ, ಡಿರೆಕ್ಟರ್ಸ್ ಅಂತ ಬಂದಾಗ ಈಗ ಎಲ್ಲರಿಗೂ ಗೊತ್ತು ಮಾಸ್ಟರ್ ಮಂಜುನಾಥ್ ಅಂದ್ರೆ ಶಂಕರ್ನಾಗ್ ಸರ್. ಶಂಕರ್ನಾಗ್ ಸರ್ ಅಂದ್ರೆ ಮಾಸ್ಟರ್ ಮಂಜುನಾಥ್ ಸರ್ ಅಂತ ಹೇಳಿ. ಸೊ ಅವರ ಬಗ್ಗೆ ಒಂದು ಮಾತುಕತೆ ಅಂದ್ರೆ, ಅವರನ್ನ ಈಗ ನಮಗೆ ಆ ಅದೃಷ್ಟ ಇರ್ಲಿಲ್ಲ ಲೈಕ್ ಟು ಅವ್ರನ್ನ, ಇವಾಗ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇದೀನಿ ಅಂತಂದ್ರೆ ಸಮ್ವೇರ್ ಇಂಡೈರೆಕ್ಟ್ಲಿ ಐ ಆಮ್ ಇಂಟರ್ವ್ಯೂಯಿಂಗ್ ಹಿಮ್ ಅನ್ನೋದು ಒಂದು ಖುಷಿ ನನಗಿದೆ, ಬಟ್ ಡೈರೆಕ್ಟ್ಲಿ ನನಗೆ ಒಂದು ಆಪರ್ಚುನಿಟಿ ಇಲ್ಲ. ಸೊ ಹಾಗಾಗಿ ಅವ್ರ ಬಗ್ಗೆ ಮಾತುಕತೆ ಮಾಡ್ಬೇಕು ಅಥವಾ ಅವ್ರ ಬಗ್ಗೆ ಏನಾದ್ರೂ ಒಂದು ಇನ್ಫಾರ್ಮೇಶನ್ ನ ಕೊಡ್ಬೇಕು ಅಂದ್ರೆ ಸಿ ಡೆಫಿನೆಟ್ಲಿ ಎಷ್ಟು ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ. ಐ ಹ್ಯಾಡ್ ದಿ ಬ್ಲೆಸ್ಸಿಂಗ್ ಆಫ್ ಅಂಡ್ ದಿ ಆನರ್ ಆಫ್ ವರ್ಕಿಂಗ್ ವಿತ್ ಹಿಮ್ ಅಂಡ್ ಬೀಯಿಂಗ್ ವಿತ್ ಹಿಮ್. ಇನ್ನೂ ಅದರದ್ದು ಅಡ್ವಾಂಟೇಜ್ ಏನು ಅಂತ ಹೇಳ್ಬೇಕು ಅಂತಂದ್ರೆ, ಐ ಮೆಟ್ ಹಿಮ್ ವೆನ್ ಐ ವಾಸ್ 4 or 5. ನನ್ನ 7ನೇ ಮೂವಿ ವಾಸ್ ಹಿಮ್ ಡೈರೆಕ್ಟಿಂಗ್ ಮೀ. ಸೊ ದ ಫಸ್ಟ್ ಇಂಟ್ರಾಕ್ಷನ್ ಮೀ ಅಂಡ್ ಹಿಮ್ ವರ್ ನಾಟ್ ಆಕ್ಟಿಂಗ್. We're not acting together. ಅಂದ್ರೆ ಅವ್ರ ಡೈರೆಕ್ಷನ್ ಅಲ್ಲಿ ನಾನು ಫಸ್ಟ್ ಆಕ್ಟ್ ಮಾಡಿದ್ದು. ಅಂಬರೀಶ್ ಸರ್ ಆಸ್ ಯೂಶುವಲ್ ಹಿ ವಾಸ್ ದಿ ಹೀರೋ. ಹೊಸ ತೀರ್ಪು ಅಂತ ಸಿನಿಮಾ. ಆ ಸಿನಿಮಾ ಮಾಡೋಷ್ಟ್ರಲ್ಲಿ ನನಗೆ ಒಂದಷ್ಟು ಡೂಸ್ ಅಂಡ್ ಡೋಂಟ್ಸ್ ಅಥವಾ ಒಂದು ಕತೆ ಅಂದ್ರೆ ಏನು, ನಾನು ಏನ್ ಪಾತ್ರ ಮಾಡ್ತಾ ಇದ್ದೀನಿ, ಈ ಮೇಕ್ ಬಿಲೀವ್ ಅನ್ನೋ ಕಾನ್ಸೆಪ್ಟ್ಸ್ ಅರ್ಥ ಆಗಿತ್ತು ನನಗೆ. ಆಮೇಲೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಅಂದ್ರೆ ಒಂದ್ರಲ್ಲಿ ನಾನು ತುಂಬಾ ತುಂಟ ಹುಡುಗ ಆಗಿರ್ತೀನಿ, ಇನ್ನೊಂದರಲ್ಲಿ ಬಡ ಹುಡುಗ ಆಗಿದ್ದೀನಿ. ಈ ಬೇರೆ ಬೇರೆ ಒಂದು ಅಂದ್ರೆ ಒಂದು ಏನಂತಾರೆ ಅವರ ಸೋಷಿಯಲ್ ಸ್ಟೇಟಸ್ ಚೇಂಜಸ್ ಒಂದು ತಕ್ಕ ಮಟ್ಟಿಗೆ ಒಂದು ಅರ್ಥ ಆಗಿತ್ತು. ಅಗೇನ್ ಬೈ ಗಾಡ್ಸ್ ಗ್ರೇಸ್, ಬೈ ಮೈ ಲಕ್. ಸೊ ಈ ಸಿನಿಮಾ ವಾಸ್ ತುಂಬಾ ಯುನೀಕ್ ಎಕ್ಸ್ಪೆರಿಮೆಂಟ್. ಅಂದ್ರೆ ಆ ಟೈಮಲ್ಲೇನೆ ವೇರ್ ದ ಅಂಬರೀಶ್ ಸರ್ ಈ ಪ್ಲೇಸ್ ಅ ಲಾರಿ ಡ್ರೈವರ್ ಹೂ ಕಿಲ್ಸ್ ಅ ಪರ್ಸನ್, ಆಕ್ಸಿಡೆಂಟ್ ಮಾಡ್ಬಿಡ್ತಾರೆ ರೋಡಲ್ಲಿ. ದ ಜಡ್ಜ್ ಗಿವ್ಸ್ ಅ ವೆರಿ ಯುನೀಕ್ ಹೊಸ ತೀರ್ಪು, ವೆರಿ ಮೇಕ್ಸ್ ಹಿಮ್, ಅಂದ್ರೆ ಅವ್ರನ್ನ 3 ತಿಂಗಳು 6 ತಿಂಗಳು ಯಾರ ಮನೆಗೆ ಸಾಯಿಸಿದಾರಲ್ಲ ಅವ್ರ ಜೊತೆ ನೀನು ಅವ್ರ ಕೆಲಸ ಮಾಡಿ ಇಟ್ಕೊಂಡಿರು, ಅವ್ರ ಪೇನ್ ಅರ್ಥ ಆಗುತ್ತೆ ಅಂತ ಅನ್ಬಿಟ್ಟು ಕಳಿಸ್ತಾರೆ ಅವ್ರನ್ನ. ಐ ಪ್ಲೇ ದ ಪರ್ಸನ್ ಹೂ ಸ್ಕಿಲ್ಡ್ ಹಿಸ್ ಸನ್. ಜಯಂತಿ ಮೇಡಮ್ ಇಸ್ ದ ಮದರ್. ಸೊ ಅಂದ್ರೆ ಈಗ ಯೋಚನೆ ಮಾಡೋದಕ್ಕೂ ತುಂಬಾ ಅದು ಕಾಂಪ್ಲಿಕೇಟೆಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಾನು. ಅಗೇನ್ ಅಪ್ಯಾರೆಂಟ್ಲಿ ಐ ಆಸ್ಕ್ಡ್ ಶಂಕರ್ನಾಗ್ ಅಂಕಲ್ as to why I will become friendly with Ambrish sir. ಅವ್ರ ತಂದೆ ಸಾಯಿಸಿದಾರಲ್ಲ, ಇವನ್ ಯಾಕೆ ಅವ್ರ ಜೊತೆ ಎಲ್ಲ ಇದ್ ಮಾಡ್ತಾನೆ. He apparently was very impressed that he even bothered to even think of his role, all of 4 or 5, and he's asking me these questions ಅಂತ. No, see, then he's explained. He doesn't understand the concept of killing, adu idu. He's just an uncle who's always there. So he's always on the male figure annodide ondu. And so he's attracted, he talks, which is why he cares for him anta. So look at this, andre estondu yado ಒಂದು innocent question adu, but that apparently impressed Shankarnag sir quite a bit. And of course ನಮ್ಮ ಅವರ ಒಂದು ಏನು ಒಂದು ಕೆಮಿಸ್ಟ್ರಿ ಇರ್ಬೋದು ಅಥವಾ ಒಂದು ಕಂಫರ್ಟ್ ಝೋನ್ಸ್ ಅಂತ ತುಂಬಾ ಹೈ ಆಗೋಯ್ತು. ನೆಕ್ಸ್ಟ್ ಥಿಂಗ್ ಐ ಆಮ್ ಕಾಸ್ಟ್ ಇನ್ ನೋಡಿ ಸ್ವಾಮಿ ನಾಗದೇವಿ, which is till today one of the most iconic movies. And I was lucky, just straight after that I worked in his own production and became one of his family. ಅಷ್ಟೇ, the easiest way to explain. ವೆರಿ ನೈಸ್ ಅಲ್ವಾ? ಅಂದ್ರೆ ಅದಾದ್ಮೇಲಿಂದ ನೀವು ದ ವೇ ನಿಮ್ಮ ಇದೆ ಅಂತ ನಿಮ್ಮ ಜನ ನೋಡೋದೇ ಇಟ್ ಬಿಕೇಮ್ ವೆರಿ ಬೇರೆ ತರ ಅಲ್ವಾ? Because qualitative roles. I'm not one among the characters. Correct. But my character meant something in the story. Correct. So we spoke about Shankarnag sir. You also worked with Kashinath sir. ನನಗೆ ಕಾಶಿನಾಥ್ ಸರ್ ಸಿನಿಮಾಗಳು ಈಸ್ ಅವ್ರ ವೇ ಆಫ್ ಥಿಂಕಿಂಗೇ ಬೇರೆ. ಅವ್ರ ಕೆಳಗೆ ಬೆಳೆದಿದ್ದು ಉಪೇಂದ್ರ ಸರ್. ಸೊ ಇವಾಗ ನೀವು ಅವ್ರ ಜೊತೆ ವರ್ಕ್ ಮಾಡಿದೀರಾ. ಸೊ ಹೌ ವಾಸ್ ವರ್ಕಿಂಗ್ ವಿತ್ ಕಾಶಿನಾಥ್ ಸರ್? ತುಂಬಾ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಸೊ ಕಾಶಿನಾಥ್ ಸರ್ ಅಂಡ್ ಮೀ ವೆನ್ ಐ ಆಕ್ಟೆಡ್ ಆಲ್ಮೋಸ್ಟ್ ಫ್ಯಾಗ್ ಎಂಡ್ ಆಫ್ ಮೈ ಕರಿಯರ್ ಆಕ್ಚುಲಿ. ಲವ್ ಮಾಡಿ ನೋಡು ಮಾಡಿದ್ ನಾನು when I was 12 or 13, right? Much fag end of my career. Okay. And I have done only one movie with him, which went on to become such a big hit. Howdo. Which is why everybody thinks I've acted in a lot of movies with him. Actually, irad madodu onde film. Okay. And it has a different following altogether. ಅಂದ್ರೆ ನಾನು ಇವತ್ತು ಆಶ್ಚರ್ಯ ಆಗುತ್ತೆ, ಒಂದಷ್ಟು ಜನ ಕಾಶಿನಾಥ್ ಸರ್ ಫ್ಯಾನ್ಸ್, ಆ ಮೂವಿ ಫ್ಯಾನ್ಸ್
some of them don't even know I've done in other movies. ಅಂದ್ರೆ ಆ ಲೆವೆಲ್ಗೆ ದೇ ಲೈಕ್ ದಟ್ ಮೂವಿ ಅ ಲಾಟ್. ನೀವು ಹೌದೌದಲ್ಲ ಅದು ಮಾಡಿದ್ರಿ ಅಂತ, ಬೇರೆದು ನೀವು ರಣಧೀರಲ್ಲಿ ಮಾಡಿದ್ರಲ್ಲ ಅಂತ. ಐ ಥಾಟ್ ಇಟ್ ವಾಸ್ ಅ ಬಿಗ್ಗರ್ ಹಿಟ್. ದೇ ಲವ್ ದಟ್ ಇದು. ಅಂಡ್ ಯು ಮೆನ್ಷನ್ ದಿ ಗ್ರೇಟ್ ಮ್ಯಾನ್ ಇನ್ ಯುವರ್ ಸೆಂಟೆನ್ಸ್. ಇನ್ಫ್ಯಾಕ್ಟ್ ಆ ಫಿಲ್ಮ್ ಮಾಡೋದಕ್ಕೆ ಕಾರಣ ಉಪೇಂದ್ರ ಸರ್. He was the script writer and dialogue writer for Love Madi, ಆ ಮೂವಿಗೆ. He was playing a very active role by then. So, ನನಗೆ ಆ ಟೈಮಲ್ಲಿ ಡೇಟ್ಸ್ ಕ್ಲಾಶ್ ಆಗ್ತಾ ಇತ್ತು ಅಂಡ್ ಐ ಆಲ್ಮೋಸ್ಟ್ ಡಿಂಟ್ ಡೂ ಹಿಸ್ ಮೂವಿ. ಅಂದ್ರೆ ನಾಟ್ ಫಾರ್ ಎನಿ ಅದರ್ ಥಿಂಗ್. ಅಷ್ಟರೊಳಗು ಐ ಹ್ಯಾಡ್ ಸೀನ್ ಫ್ಯೂ ಕಾಶಿನಾಥ್ ಸರ್ಸ್ ಮೂವೀಸ್. ಅದು ಸ್ವಲ್ಪ ಡಬಲ್ ಮೀನಿಂಗು ಆ ಕಡೆ ಈ ಕಡೆ ಎಲ್ಲ ಇತ್ತು. ಐ ವಾಸ್ ನಾಟ್ ವೆರಿ ಶ್ಯೂರ್ ಈ ಸಿನಿಮಾ ಹೇಗಿರುತ್ತೆ. ಐ ಮೀನ್ ನೋ ಡಿಸ್ರೆಸ್ಪೆಕ್ಟ್ ಟು ಎನಿಬಡಿ, ಬಟ್ ಐ ವಾಸ್ ನಾಟ್ ಥಿಂಕಿಂಗ್ ನನ್ನ ಜಾನ್ರನ ಅದು ಅಥವಾ ನಾ ಮಾಡ್ಬೇಕಂತ ಅನ್ಕೊಂಡಿದ್ದೆ ನಾನು. ಉಪೇಂದ್ರ ಅವರು he convinced me. He was again associate and I saw him only as associate director and dialogue writer. Later it turned out he literally ghost directed the movie. I again mean no disrespect to the director, Subramaniam sir anta our editor avaru, but Upendra sir was the one who ran the show. Okay. So he convinced me, he said, Manju, yeah, please don't miss it. ತುಂಬಾ ಚೆನ್ನಾಗಿದೆ ಈ ರೋಲ್. ಇದು ಇಟ್ಸ್ ಇನ್ಸ್ಪೈರ್ಡ್ ಬೈ ಅಂದ ಏಳು ನಾಟ್ಕಳ್ ಅಂತ ಭಾಗ್ಯರಾಜು ಮತ್ತೆ ತಮಿಳ್ ಮೂವಿ. ಇಟ್ ಇಸ್ ರಿಯಲಿ ಗುಡ್. ಹೇಗಾದ್ರೂ ಮಾಡಿ ವಿ ವಿಲ್ ಟ್ರೈ ಟು ಅಕಾಮಡೇಟ್ ಯುವರ್ ಟೈಮ್. ಕ್ಲಾಶ್ ಆಗಕ್ ಬಿಡಲ್ಲ. ವಿಲ್ ಶೂಟ್ ಯೋರ್ಸ್ ಫಸ್ಟ್. ಎಷ್ಟಾಗುತ್ತೋ ಅಷ್ಟು ಬೇಗ ಮುಗಿಸ್ಬಿಡ್ತೀವಿ ನಾವು. ಸೆಡ್ ಓಕೆ, ಐ ಫೀಲ್ ಬ್ಯಾಡ್, ಲೈಕ್ ಐ ಡೋಂಟ್ ವಾಂಟ್ ಟು ಪುಟ್ ಅಪ್ ಮೈ ಪ್ರೈಸ್. ಇಲ್ಲ ವಿ ಅಂಡರ್ಸ್ಟ್ಯಾಂಡ್, ಬಟ್ ಡೋಂಟ್ ಮಿಸ್ ಇಟ್ ಅಂತ. ಐ ಸೆಡ್ ಓಕೆ, ಇಫ್ ಯು ಆರ್ ಗೋನಾ ಫಿನಿಶ್ ಮೈ ಪೋರ್ಷನ್ ಫಸ್ಟ್, ನಾನು ಒಪ್ಕೊಳ್ತೀನಿ. ಸೊ ಇನ್ ಮೈ ಎಂಟೈರ್ the comedic part of my career, one of the toughest movies I did because I couldn't stop laughing while shooting it. ಅಂದ್ರೆ ಅದು ಮಾಡ್ತಾ ಯೂಶಲಿ ವಿ ಆರ್ ಕ್ವೈಟ್ ಥಿಕ್ ಸ್ಕಿನ್ಡ್. ಅಂದ್ರೆ ಆ ಕಾಮಿಡಿ ಪಂಚ್ ಕೊಡ್ತಾ ಇರ್ತೀವಿ, ಸ್ಟ್ರೇಟ್ ಫೇಸ್ ಇಟ್ಕೊಂಡಿರ್ತೀವಿ. ಇದರಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ನಾನು, ಬಿಕಾಸ್ ಅಂದ್ರೆ ಉಪೇಂದ್ರ ಸರ್ ವಾಸ್ ವೆರಿ ಲಿಬರಲ್ ವಿತ್ ಮೀ ಇಂಪ್ರವೈಸಿಂಗ್. ಸ್ವಲ್ಪ ಇಂಪ್ರಾಂಪ್ಟು ಇಂಪ್ರವೈಸಿಂಗ್ ಬಿಡ್ತಾ ಇದ್ರು. ಯೂಶಲಿ ಆ ಫ್ಲೆಕ್ಸಿಬಿಲಿಟಿ ಸಿಗಲ್ಲ. ಸಿಕ್ಕಿದಾಗ ನಾವು ಸ್ವಲ್ಪ ಎಂಜಾಯ್, ವಿ ಎಂಜಾಯ್ ದ. ಸೊ ಪ್ರತಿ ಡೈಲಾಗ್ ಅಲ್ಲೂ ಪ್ರತಿ ಟೇಕ್ ಅಲ್ಲೂ ಒಂದೊಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೊಟ್ಟೋಗುತ್ತೆ ಅದು. ಈವನ್ ಐ ಡೋಂಟ್ ನೋ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ವಾಟ್ ಹೀ ಇಸ್ ಗೋಯಿಂಗ್ ಟು ಡೂ ಅಂತ. ಸೊ ಮಾಡ್ತಾ ಒಂದು ಕಂಟ್ರೋಲ್ ಮಾಡ್ಕೊಂಡಿದ್ವಿ. ದೇರ್ ಆರ್ ಲಾಟ್ ಆಫ್ ಶಾರ್ಟ್ಸ್ ನೀವು ಅಬ್ಸರ್ವ್ ಮಾಡಿ, ಯು ಕ್ಯಾನ್ ಸಿ ಮೀ ಸ್ಟ್ರಗ್ಲಿಂಗ್ ಅಟ್ ದ ಎಂಡ್ ಆಫ್ ಮೈ ಡೈಲಾಗ್ ಡೆಲಿವರಿ. ಕಟ್ ಅನ್ನೋದಕ್ಕೆ ಮುಂಚೆ ಐ ಆಮ್ ಸ್ಟ್ರಗ್ಲಿಂಗ್. ಅದು ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅದು ಕಷ್ಟ ಆಗ್ತಾ ಇರ್ತದೆ. ಅಂದ್ರೆ ಸಮಥಿಂಗ್ ಕದ್ದಿರೋ ಕಲ್ ಡೈರೆಕ್ಟ್ ಅಂತ ಏನೋ ಬೈತಾ ಇರ್ತೀನಿ, ಏನೇನೋ ಮಾಡಿರ್ತೀನಿ. ತುಂಬಾನೇ ಐ ಥರೋಲಿ ಎಂಜಾಯ್ಡ್. ಅಂಡ್ ದ ಆನ್ಸರ್ ಯುವರ್ ಕ್ವೆಶ್ಚನ್, ಕಾಶಿನಾಥ್ ಸರ್ ಹ್ಯಾಡ್ ದ ಲಾರ್ಜ್ ಹಾರ್ಟೆಡ್ನೆಸ್. ಅಂದ್ರೆ ನನ್ನ ಇಡೀ ಆ ಸಿನಿಮಾ ಅಲ್ಲಿ ಐ ಆಮ್ ಪುಟಿಂಗ್ ಹಿಮ್ ಡೌನ್. ಅವ್ರನ್ನ ಹೊಗಳ್ತಾ ಇಲ್ಲ ಎಲ್ಲರೂ. ಐ ಕೀಪ್ ಆನ್ ಪುಟಿಂಗ್ ಹಿಮ್ ಡೌನ್, ರೈಟ್? ಹೀಯಾಳಿಸ್ತಾ ಇರ್ತೀನಿ, ರೇಗಿಸ್ತಾ ಇರ್ತೀನಿ, ಏನೇನೋ ಬೈತಾ ಇರ್ತೀನಿ. ಸಿ ವಿಚ್ ಹೀರೋ ವುಡ್ ವಾಂಟ್ ಎ ಕೋ ಆಕ್ಟರ್ ಆರ್ ಲೈಕ್ ಓವರ್ ಇಸ್ ಅಷ್ಟು ಬೇಡ ಅಂತ ಅನ್ಬೋದು, ಡೋಂಟ್ ಇಂಪ್ರವೈಸ್ ಅನ್ಬೋದು, ಇಷ್ಟು ಡೋಂಟ್ ಪುಟ್ ಮೀ ಡೌನ್ ಅನ್ಬೋದು. ಅಥವಾ ಯು ಕ್ಯಾನ್ ಆಲ್ವೇಸ್ ಸೇ ಸ್ಟಿಕ್ ಟು ದ ಸ್ಕ್ರಿಪ್ಟ್. ಇನ್ ನೆವರ್, ನಾಟ್ ಇವನ್ ಒನ್ಸ್. ಇನ್ಫ್ಯಾಕ್ಟ್ ಈ ಸೆಟ್ ಇಲ್ಲ, ಅದು ಚೆನ್ನಾಗಿತ್ತು, ಇನ್ನೂ ಮಾಡೋದು. ಇಲ್ಲ ಸರ್, ಅದು ತುಂಬಾ ಅತಿ ಆಯ್ತು, ನೀ ಮಾಡು, ಚೆನ್ನಾಗಿರುತ್ತೆ. ಸೊ ಹಿ ವುಡ್ ಎನ್ಕರೇಜ್ ಮೀ ಟು ಗೋ ಬಿಯಾಂಡ್ ವಾಟ್ ವಾಸ್ ಇವನ್ ನಾರ್ಮಲ್. ಅಂದ್ರೆ ತುಂಬಾ ಒಂದು ಲೆವೆಲ್ ಪುಷ್ ಮಾಡ್ತಾ ಇದ್ವಿ ನಾವು. ಸೊ ಒಂದು ಐ ಲರ್ನ್ಡ್ ಅ ಲಾಟ್ ಅಂಡ್ ಆಫ್ ಕೋರ್ಸ್ ಲಾಟ್ ಆಫ್ ಫನ್ ಡೂಯಿಂಗ್. ಬೆಸ್ಟ್ ಎಕ್ಸ್ಪೀರಿಯನ್ಸ್. ತುಂಬಾನೇ ಎಂಜಾಯ್ ಮಾಡಿದೆ. ಅಂದ್ರೆ ಇಟ್ ಡಿಡ್ಂಟ್ ಫೀಲ್ ಲೈಕ್ ವರ್ಕ್. ಇಟ್ ವಾಸ್ ಲೈಕ್ ನಗ್ತಾ ಇದೆ. ಅಂಡ್ ಯು ನೋ ವೆನ್ ಯು ಪಂಚ್ ಲೈನ್ ಮುಗ್ದಿದ ತಕ್ಷಣ ಒಂದು 20 ಜನ ಇದ್ದು ಬಿದ್ದು ನಗ್ತಾ ಇದ್ರೆ ಯು ನೋ ಯು ಡನ್ ದ ಜಾಬ್ ಅಂತ. ಅಂದ್ರೆ ಸಿನಿಮಾದವರು, ಈ ಲೈಟ್ ಅವರೆಲ್ಲ ಅಷ್ಟು ದೇ ಆರ್ ಆಲ್ಸೋ ವೆರಿ ಥಿಕ್ ಸ್ಕಿನ್ಡ್. ಓಕೆ, ದೇ ಆರ್ ನಾಟ್ ಬಾದರ್ಡ್. ಆಮಾಗಿರ್ತಾರೆ, ಹಿಂಗಿರ್ತಾರೆ. ದೇ ಆರ್ ಲಾಫಿಂಗ್. ದೆನ್ ಯು ನೋ ಓಕೆ, ದಿಸ್ ವಿಲ್ ಲ್ಯಾಂಡ್ ಅಂತ. ದಿಸ್ ವಿಲ್ ಲ್ಯಾಂಡ್ ಅಂತ. ವೆರಿ ನೈಸ್. ಓಕೆ, ನೌ ಕಮಿಂಗ್ ಬ್ಯಾಕ್ ಟು ದ ಓಜಿ ಸ್ವಾಮಿ, ಮಾಲ್ಗುಡಿ ಡೇಸ್. ಸೊ ಈ ಒಂದು ಮಾಲ್ಗುಡಿ ಡೇಸ್ ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ದಟ್ ಐ ಪರ್ಸನಲಿ ಅದನ್ನ ನೋಡಿ ಬೆಳೆದಂತವಳು. ಅಂಡ್ ಇವತ್ತು ನಾನು ನಿಮ್ ಜೊತೆ ಕೂತು ಮಾತಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಏಜ್ ಆಗಿದೆ ನಿಮ್ಗೆ. ನಾನು ಚಿಕ್ಕ ಹುಡುಗಿ ಇದ್ದಾಗ ನೀವು ಆಲ್ರೆಡಿ ಅಂದ್ರೆ ಅದು ಬಂದ ಮೇಲೆ ನಾನು ನೋಡಿದ್ದೆ. ಸೊ ಆ ಒಂದು ಜರ್ನಿ ಬಗ್ಗೆ ಮಾತಾಡೋದು, ಇಟ್ ಚೇಂಜ್ಡ್ ಅ ಲಾಟ್ ಇನ್ ಯುವರ್ ಹೋಲ್ ಕರಿಯರ್ ಅಂತ ಹೇಳ್ಬೋದು. ಸೊ ನಿಮ್ಮ ಮತ್ತು ಮಾಲ್ಗುಡಿ ಡೇಸ್ ನಡುವಿನ ಒಂದು ಸಂಬಂಧ. ಸೊ ಆಸ್ ಟೋಲ್ಡ್ ಆಲ್ರೆಡಿ, ಶಂಕರ್ನಾಗ್ ಸರ್ ಜೊತೆ ಏನು ಹೊಸ ತೀರ್ಪು, ನೋಡಿ ಸ್ವಾಮಿ ನಾರದೆ ಆದ್ಮೇಲೆ
ಒಂದು 4-5 ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾ, ಮಾನವ ದಾನವ, ಈ ಬಂದ ಅನುಬಂಧ, ಒಂದಷ್ಟು ಸಿನಿಮಾಗಳು ಮಾಡಿದೆ. ಸೊ ಬೈ ದ ಟೈಮ್ ಐ ಕೇಮ್ ಟು ಮಾಲ್ಗುಡಿ, ನನ್ನ ಅವರ ಏನೊಂದು ಕಂಫರ್ಟ್ ಝೋನ್ಸ್ ವಾಸ್ ಅನ್ ಅ ಡಿಫರೆಂಟ್ ಲೆವೆಲ್ ಆಲ್ ಟುಗೆದರ್. ಬಟ್ ಮಾಲ್ಗುಡಿ ವಾಸ್ ಅಂದ್ರೆ ಚಾಲೆಂಜ್. ಆಗಿನ ಕಾಲದಲ್ಲಿ ಒಂದು ದೂರದರ್ಶನ್ ಒಂದೇ ಇದ್ದಿದ್ದು, ಅಂಡ್ ಹಿಂದಿ ಕ್ವಾಲಿಟಿ ಆರ್ ಸೋ ಕಾಲ್ಡ್ ಚೇಸ್ಟ್ನೆಸ್ ಆಫ್ ಹಿಂದಿ ಸ್ಟ್ಯಾಂಡರ್ಡ್ಸ್ ಅಂತೆಲ್ಲ ಸ್ವಲ್ಪ ಹೈಪ್ಸ್ ಎಲ್ಲ ಇತ್ತು. ಸೊ ಅಪ್ಯಾರೆಂಟ್ಲಿ ದೂರದರ್ಶನ್ ವಾಸ್ ವೆರಿ ಹೆಸಿಟೆಂಟ್ ಟು ಗಿವ್ ಇಟ್ ಟು ಸಂಬಡಿ ಫ್ರಮ್ ಸೌತ್ ಇಂದ, ಈ ತರ ಕೊಡ್ಬೋದಾ ಅಥವಾ ಮಾಡಕ್ ಆಗುತ್ತಾ ಇವ್ರ ಕೈಲಿ. So Shankar Nag sir apparently took it like a absolute challenge. He said not only we will do something good, 85 to 90% of the actors Malgudi Days ಅಲ್ಲಿ ಮಾಡಿದವರು ಅಷ್ಟು ಕನ್ನಡ ಆಕ್ಟರ್ಸ್. ಅಂಡ್ ಅದರಲ್ಲಿ ಒಂದು ಶೇಕಡ ಒಂದು 70-75% ಹಿಂದಿ ಬರ್ತಾ ಇರಲಿಲ್ಲ. ಅವ್ರ ಕೈಯಲ್ಲಿ ಮಾಡಿಸಿ ತೋರಿಸೋದು, ಇನ್ಕ್ಲೂಡಿಂಗ್ ಮೀ. ನಾನು ಫಸ್ಟ್ ಅಲ್ಲಿ ಇದ್ದೆ. ಓಕೆ, ನಾನು ಐ ಲೀಡ್ ಆಲ್ ದೋಸ್ ಥಿಂಗ್ಸ್. ಏನೂ ಬರಲ್ವಾ ಅವ್ನ ಹಾಕು ಅಂತ ಆ ತರ. ಬಟ್ ಅವ್ರಿಗೆ ಸಿ, ಲುಕ್ ಅಟ್ ಇಸ್ ಫೋರ್ಥಾಟ್, ಲುಕ್ ಅಟ್ ಇಸ್ ಚಾಲೆಂಜ್, ಚುಟ್ಪ ಏನಿದೆ. ನಾನು ಅಂದ್ರೆ ಯು ಥಿಂಕ್ ದಟ್ ವಿ ಕ್ಯಾನ್ ಡೂ ಹಿಂದಿ, I'll get it done by people who can't even speak Hindi. And today 40 years later, the 40th year incidentally, September 40 years complete ಆಗುತ್ತೆ. And ಇವತ್ತಿಗೂ ನಾವು ಅದ್ರ ಬಗ್ಗೆ some of the legendary serials ಜೊತೆ ಇದು ಮಾತುಕತೆ ಆಗುತ್ತೆ. ಈವನ್ ಇನ್ ದ ಸೋಷಿಯಲ್ ಮೀಡಿಯಾ ಅಲ್ಲಿ ನೋಡಿದ್ರೆ ಏಜೋ ಹೆ ಜಿಂದಗಿ, ತಮಸ್, ಆ ತರ ಒಂದು ಲೀಗಲ್ಲಿ ಮಾಲ್ಗುಡಿ ಡೇಸ್ ಮಾತಾಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಸೊ ಆಗ I done all these Kannada movies. So ಈ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಸ್ವಾಮಿ ಪಾತ್ರಕ್ಕೆ he wanted to cast me. But challenge was there that I didn't ಒಂದು ವರ್ಡ್ ಹಿಂದಿ, ಅಂದ್ರೆ ಹಿಂದಿ ಸ್ಕೂಲಲ್ಲಿ ಏನು ಮೇರಾ ನಾಮ್ ಕ್ಯಾ ಹೈ ಅಂತ ಅಂದ್ಬಿಟ್ಟು ಹೇ ಅಲ್ಲ ಹೈ ಆ ತರ ಒಂದಷ್ಟು ವರ್ಡ್ಸ್ಗಳು ಬರ್ತಾ ಇತ್ತು. ಬರಲ್ಲ, ಅದು ಲೀಡ್ ರೋಲ್ ಬೇರೆ, ತುಂಬಾ ಕಷ್ಟ ಆಗುತ್ತೆ. ಸೊ ದೆನ್ ದೇ ಡಿಡ್ ಸಮ್ ಸ್ವಲ್ಪ ಒಂದು ನಮ್ ವುಡ್ಲ್ಯಾಂಡ್ಸ್ ಅಂತ ಇದೆ, ಈಗ್ಲೂ ಇದೆ ಸ್ಟೇಡಿಯಂ ಹತ್ರ, ಅಲ್ಲಿ ಕರ್ಸಿ ಒಂದ್ ಸ್ವಲ್ಪ ಎಲ್ಲ ಟೆಸ್ಟಿಂಗ್ ಮಾಡ್ಯುಲೇಷನ್ ಅಂತ ಏನೋ ಆ ತರ ಎಲ್ಲ ಮಾಡಿದ್ರು. ಐ ಹ್ಯಾಡ್ ನೋ ಐಡಿಯಾ ಏನ್ ಮಾಡಿಸ್ತಾ ಇದಾರೆ. ಶಂಕರ್ ಅಂಕಲ್ ಕರೆದಿದ್ದಾರೆ, ಹೋಗಿ ಏನ್ ಹೇಳಿದ್ರೆ ಮಾಡ್ಬೇಕಷ್ಟೆ. ಸೊ ದೆನ್ ಬೇರೆ ಅಂದ್ರೆ ಇದೆಲ್ಲ ಬಟ್ ಲೇಟರ್ ವೆನ್ ಐ ಯೂಸಿಂಗ್, ಸಾರಿ ಈ ಇಂಟರ್ವ್ಯೂ ಅಪ್ಯಾರೆಂಟ್ಲಿ ಅಂತ ಒಂದು 1000 ಸತಿ ಯೂಸ್ ಮಾಡಿದ್ದೀನಿ. ದ ರೀಸನ್ ಐ ಆಮ್ ಸೇಯಿಂಗ್ ದಟ್ ಬಿಕಾಸ್ ಎಲ್ಲ ಆದ್ಮೇಲೆ ಗೊತ್ತಾಗಿರೋದನ್ನ ನಾನು ಎಡಿಟ್ ಮಾಡಿ ಹೇಳ್ತಾ ಇದ್ದೀನಿ, ಅವತ್ತು ಗೊತ್ತಿರಲಿಲ್ಲ. ಸೊ ಲಾಟ್ ಆಫ್ ಪೀಪಲ್ ಹ್ಯಾಡ್ ಅಬ್ಜೆಕ್ಷನ್ಸ್ ಅಂಡ್ ಸೆಡ್ ಇಲ್ಲ, ಲೈಕ್ ಶುಡಂಟ್ ವಿ ಯಾರಾದ್ರೂ ಹಿಂದಿ ಸ್ಪೀಕಿಂಗ್ ಬಾಂಬೆ ಅಥವಾ ಡ್ರಾಮಾ ಬ್ಯಾಕ್ ಗ್ರೌಂಡ್ ಇರೋರು ಕೈ ಮಾಡ್ಸೋಣ. ಸೊ ಒಂದು ದಷ್ಟು ಡಿಬೇಟ್ ಆಗಿ ಒನ್ ಫೈನ್ ಡೇ ಸೆಡ್ ನೋ ನಥಿಂಗ್ ಡೂಯಿಂಗ್, ಮಂಜುಸ್ ಡೂಯಿಂಗ್ ಇಟ್ ಅಂತ. ಹಿ ಸಡನ್ಲಿ ಓವರ್ರೋಡ್ ಎವ್ರಿಬಡಿ. ಹಿ ಸೆಡ್ ಇದೆಲ್ಲ ಗೊತ್ತಿಲ್ಲ ನನಗೆ. ನನ್ನ ಫೋಕಸ್, ನನ್ನ ಥಾಟ್ ಪ್ರಾಸೆಸ್ ವೆರಿ 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 ಸಿಂಪಲ್. ದೂರದರ್ಶನ್ ನ್ಯಾಷನಲ್ ಲೆವೆಲ್ ಗೊತ್ತಿಲ್ಲ, ಆರ್ ಕೆ ನಾರಾಯಣ್ ಯಾರು ಒಂದು ಗೊತ್ತಿಲ್ಲ, ಆರ್ ಕೆ ಲಕ್ಷ್ಮಣ್ ಯಾರು ಒಂದು ಗೊತ್ತಿಲ್ಲ, ದೊಡ್ಡದು ಇದ್ರಲ್ಲಿ ಬರುತ್ತೆ ಗೊತ್ತಿಲ್ಲ. ಶಂಕರ್ ನಾಗ್ ಡೈರೆಕ್ಟ್ ಮಾಡ್ತಾ ಇದಾರೆ, ಶಂಕರ್ ಅಂಕಲ್ ಡೈರೆಕ್ಟ್ ಮಾಡ್ತಾ ಇದಾರೆ, ಒಂದು ರೋಲ್ ಇದೆ, ಅವ್ರು ಹೇಳ್ದಂಗೆ ಮಾಡ್ಬೇಕು, ಓಕೆ ಡನ್ ಅಷ್ಟೇ. So for me, my priorities and focus was very, very simple. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಬರೀ ಹಿಂದಿ ಎಲ್ಲ ಇಂಗ್ಲೀಷಲ್ಲೂ ಮಾಡ್ಬೇಕು ಅಂತ. ಇದು ಬೇಡ, ಇದು ನಾವು ಹಿಂದಿನೇ ಹಂಗೋ ಮಾಡ್ತಿದ್ವಿ, ಇಂಗ್ಲೀಷು ಮಾತಾಡಕ್ ಬರಲ್ಲ ಸರಿಯಾಗಿ. ಇಲ್ಲ ಏನ್ ಇದೇ ಬರಲ್ಲ, ಅದು ಹಂಗೆ ಅನ್ಕೊಂಬಿಟ್ಟು ಅಂತ. ಸೊ ವಿ ಹ್ಯಾಡ್ ಟು ಶೂಟ್. ಇವತ್ತಿನ ತರ ಅದನ್ನ ವಾಪಸ್ ಮಾಡೋದು, ಡಬ್ ಮಾಡೋದೆಲ್ಲ ಇರ್ಲಿಲ್ಲ ಆಗ. ಸೊ ಒನ್ ಟೇಕ್ ಹಿಂದಿ, ಒನ್ ಟೇಕ್ ಇಂಗ್ಲಿಷ್. ಸೊ ವಿ ಹ್ಯಾಡ್ ಟು ಡೂ ಬ್ಯಾಕ್ ಟು ಬ್ಯಾಕ್. ಅಂಡ್ ಹೀರೋ ಅಂತ ಅಂದ್ಬಿಟ್ಟು ಒಂದು ಪೈಲಟ್ ಎಪಿಸೋಡ್ ಶೂಟ್ ಮಾಡಿದ್ವಿ. ದಟ್ ಗಾಟ್ ಟೆಲಿಕಾಸ್ಟೆಡ್ ಅಂಡ್ ದಟ್ ವಾಸ್ ಸೂಪರ್ ಹಿಟ್. ಸೊ ಎವ್ರಿಬಡಿ ಸೆಡ್ ಇಲ್ಲ ದಿಸ್ ಇಸ್ ಅಮೇಸಿಂಗ್ ಅಂತ. ಸೊ ನೆಕ್ಸ್ಟ್ ಸೀಸನ್ ಅಲ್ಲಿ ಸ್ವಾಮಿ ಅಂಡ್ ಹಿಸ್ ಫ್ರೆಂಡ್ಸ್ ವೇರ್ ದೇರ್ 8 episodes, and he simultaneously shot it as a movie also. ತುಂಬಾ ಜನಕ್ಕೆ ಗೊತ್ತಿಲ್ಲ, ನಂಗೆ ನ್ಯಾಷನಲ್ ಅವಾರ್ಡ್ ಬಂದಿರೋದು, ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿರೋದು ಸ್ವಾಮಿ ಅನ್ನೋ ಮೂವಿಗೆ, ನಾಟ್ ಫಾರ್ ದ ಸೀರೀಸ್. So but everything was shot in film camera. Wow. So one of the most simple sentence ಅಲ್ಲಿ ಎಂಡ್ ಮಾಡ್ಬೇಕು ಅಂದ್ರೆ ಲೆಗಸಿ ಡಿಫೈನಿಂಗ್ ರೋಲ್ ನಂದು. ಸೊ ಸಾಕು, ಖುಷಿ. ಸರ್, ಈಗ ಈ ಒಂದು ಏನು ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ, ಈ ಸಮಯದಲ್ಲಿ ಯು ಮೇಡ್ ಅ ಲಾಟ್ ಆಫ್ ಫ್ರೆಂಡ್ಸ್. ಇವನ್ ಶ್ರೀನಾಥ್ ಸರ್ ಅವರ ಮಗ ಕೂಡ ನಿಮ್ಮ ಬೆಸ್ಟ್ ಫ್ರೆಂಡ್, ಈಗಲೂ ಕೂಡ ನಿಮ್ಮ ಬೆಸ್ಟ್ ಫ್ರೆಂಡ್ ಅವರು. ಅಂಡ್ ಅವರ ಜೊತೆ ಲೈಕ್ ಯು ನ್ಯೂ ಹೀಸ್ ಮೈ ಫ್ರೆಂಡ್ ಅಂತ ಹೇಳಿ,
ಬಟ್ ಅಲ್ಲೂ ತರಲೆ ತುಂಟಾಟಗಳು ಮಾಡ್ಕೊಂಡು ವಾಸ್ ದೇರ್ ಎನಿ ಕಂಪ್ಯಾರಿಸನ್ಸ್ ದಟ್ ಕಡಿಮೆ ಇದೆ ನನಗೆ ಜಾಸ್ತಿ ಇದೆ ನೆವರ್ ಸಿ ವಿ ವೇರ್ ಆಲ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇದು ಶಂಕರ್ ನಾಗ್ ಅವ್ರ ಪ್ರೊಡಕ್ಷನ್ ಇದರಲ್ಲಿ ಯಾರ್ದು ಜಾಸ್ತಿ ಕಮ್ಮಿ ಏನು ತಲೆಗೆ ಹೋಗಲ್ಲ ಆ ಟೈಮಲ್ಲಿ ಯಾಕಂದ್ರೆ ಸುಮ್ನೆ ಕೂರಕ್ಕೆಲ್ಲ ಬಿಡಲ್ಲ. ನಿಮ್ಮ ರೋಲ್ ನೀವ್ ಸ್ಕ್ರೀನ್ ಮುಂದೆ ಇಲ್ಲ ಅಂದ್ರೆ ಹಿಂದೆ ಏನಾದ್ರು ಕೆಲಸ ಇರೋದು. ದರ್ ಇಸ್ ನೋ ಯಾರನ್ನ ಸೈಲೆಂಟ್ ಆಗಿ ಕೂತಿರೋದು, ಟೈಮ್ ಪಾಸ್ ಮಾಡೋದು, ಆ ಕಾನ್ಸೆಪ್ಟ್ಸ್ ಎಲ್ಲ ಇಲ್ಲ. ಕ್ರೌಡ್ ಮ್ಯಾನೇಜ್ ಮಾಡೋದು, ಈ ಬ್ಯಾಕ್ ಗ್ರೌಂಡ್ ಮ್ಯಾನೇಜ್ ಮಾಡೋದು, ಇಲ್ಲ ಸ್ಕ್ರಿಪ್ಟ್ ಎತ್ಕೊಂಡು ಓಡಾಡೋದು, ಏನು ಇಲ್ಲ ಅಂದ್ರೆ ಅವ್ರಲ್ಲಿ ಆ ಭೇದ ಭಾವನೆ ಇಲ್ಲ. ಅದು ಮೇಲೆ ಕೆಳಗಡೆ ಅನ್ನೋ ಒಂದು ತಲೆಗೂ ಹೋಗ್ತಾ ಇರಲಿಲ್ಲ. ಅಂಡ್ ಹಿ ಜೆನ್ಯೂನ್ಲಿ ಬಿಲೀವ್ಡ್ ಇರ್ರೆಸ್ಪೆಕ್ಟಿವ್ ಆಫ್ ಅವರ್ ಏಜ್ ಪ್ರತಿಯೊಂದು ಸ್ಕಿಲ್ ಸೆಟ್ ಎಲ್ಲರಿಗೂ ಗೊತ್ತಿರ್ಬೇಕು ಅಂತ. ಸೊ ಕ್ಯಾಮ್ರಾ ಫ್ರೇಮಿಂಗ್ ಇಂದ ಹಿಡಿದು ಶಾರ್ಟ್ ಡಿವಿಷನ್ಸ್ ಇಂದ ಹಿಡಿದು ನಮಗೆ ಆ ಫ್ರೀಡಮ್ ಕೊಟ್ಟಿರೋರು ಕೇಳೋದಕ್ಕೆ, ಇದು ಯಾಕೆ ಹೀಗ್ ಮಾಡ್ಬೇಕು, ಇದು ಯಾಕೆ ಹೀಗ್ ಮಾಡಬಾರ್ದು, ಸ್ವಾಮಿ ಯಾಕೆ ಈ ತರ ಕೇಳ್ತಾನೆ, ಅವ್ನು ಯಾಕೆ ಈ ತರ ಮಾಡ್ತಾನೆ, ಇವ್ನು ಇದು ಹೇಳೋದು ಇದು ಕಾಂಟ್ರಡಿಕ್ಟರಿ ಅಲ್ವಾ ಅನ್ನೋ ಕೇಳೋ ಒಂದು ಲಿಬರಲ್ ಒಂದು ಫ್ರೀಡಮ್ ನಮ್ಗೆ ಕೊಟ್ಟಿದ್ರು. ಜೊತೆಗೆ ಅದನ್ನ ಕೆಲ್ಸದ ತರ ಮಾಡ್ತಾ ಇರಲ್ವಾ, ನೀನೇನ್ ಮಾಡ್ತಾ ಇದ್ದೆ, ಓಕೆ ನೀನ್ ಕೆಲಸ ಮಾಡು, ನೀನ್ ಇದು ಮ್ಯಾನೇಜ್ ಮಾಡು ಅನ್ನೋರು. ಈಗ ಸಡನ್ಲಿ ಇಟ್ಸ್ ಅ ಪ್ರೈಡ್. ಶಂಕರ್ ನಾಗ್ ಸರ್ ಯಾವ್ದೋ ಮೇನ್ ಶಾರ್ಟ್ ಅಲ್ಲಿ ಕ್ರೌಡ್ ಮ್ಯಾನೇಜ್ ಮಾಡು ಅಂತಂದ್ರೆ, ರಾಜಮ್ಮ ಆಗ್ಲಿ ಸ್ವಾಮಿ ಆಗ್ಲಿ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇದಾರೆ ನನಗೆ. ಸೊ ಫುಲ್ ಸೀರಿಯಸ್, ಅಂದ್ರೆ ಫಾರ್ ಮೋರ್ ಸೀರಿಯಸ್ ದೆನ್ ದ ಆಕ್ಚುಯಲ್ ಫೆಲೋ ವುಡ್ ಡೂ ಇಟ್. ಅಂಡ್ ವಿ ವರ್ ಅ ಸ್ಮಾಲ್ ಟೀಮ್. ನಾವೊಂದು 15-20 ಜನದಲ್ಲಿ ನಾವೊಂದು 80 ಜನದ ಫೀಲ್ ಕೊಟ್ಬಿಟ್ಟಿದೀವಿ ನಾವು. ಈ ತರ ಒಬ್ರು ಈ ಕಡೆಯಿಂದ ಒಂದು ಕುರ್ತಾ ಹಾಕೊಂಡ್ ಬಂದ್ರೆ ಕುರ್ತಾ ಬಿಟ್ಬಿಟ್ಟು ಒಂದು ಟವಲ್ ಹಾಕೊಂಡು ಹಿಂಗ್ ನಡ್ಕೊಂಡು ಹೋಗೋದು, ಅಲ್ಲಿಂದ ವಾಪಸ್ ಬರ್ತಾ ಹಿಂಗ್ ಕುಟ್ಕೊಂಡ್ ಬಂದ್ಬಿಡೋದು, ಈ ತರ ಎಲ್ಲ ಮಾಡ್ಕೊಂಡು. ಬಟ್ ಲುಕ್ ಅಟ್ ದಿಸ್ ಕಾಂಪೋಸಿಷನ್, ಲುಕ್ ಅಟ್ ದ ವೇ ಹಿ ಫ್ರೇಮ್, ಯು ಕಾಂಟ್ ಮೇಕ್ ಔಟ್. ಅಂದ್ರೆ ನೀವು ಆ ಕಡೆ ಈ ಕಡೆ ಹೋಗೋದಿಲ್ಲ, ಹೋದ್ರೂ ಗೊತ್ತಾಗಲ್ಲ ನಿಮ್ಗೆ. ಆ ಲೆವೆಲ್ಗೆ ಆ ಫ್ರೇಮಿಂಗ್, ಆ ಒಂದು ವಿಜುವಲೈಸೇಷನ್ ಅಷ್ಟು ಕ್ಲಾರಿಟಿ ಇತ್ತು. ಸೊ ಇಟ್ ಇಸ್ ಅಫ್ಕೋರ್ಸ್ ಅವ್ರು ಆಟ ಆಡ್ತಾ ಇದ್ರು, ನನ್ ಕೋಪ ಬರೋದು ಅಥವಾ ಆ ತರ ಸಣ್ಣ ಪುಟ್ಟದೆಲ್ಲ ಇರ್ತಾ ಇತ್ತು. ಬಟ್ ನೆವರ್, ಐ ಮೀನ್ ವಿ ವರ್ ಫೇರ್ಲಿ ಪ್ರೊಫೆಷನಲ್ಸ್ ಬೈ ದೆನ್. ದೋದಿ, ರೋಹಿತ್ ಹ್ಯಾಡ್ ಆಲ್ಸೋ ಡನ್ ಕ್ವೈಟ್ ಅ ನಂಬರ್ ಆಫ್ ಮೂವೀಸ್ ಬೈ ದೆನ್. ಕೆಲಸ ಗೊತ್ತಿತ್ತು ಇಬ್ರಿಗೂ. ಅಂದ್ರೆ ವರ್ಕ್ ಬೇರೆ, ನಮ್ಮ ಇದ್ದಾಗ ಟೈಮ್ ಪಾಸ್ ಮಾಡೋದು, ಜಗಳ ಆಡೋದು, ಕೋಪ ಮಾಡ್ಕೊಳ್ಳೋದು ಅದೆಲ್ಲ ಇದ್ದೇ ಇರ್ತಾ ಇತ್ತು. ಸಣ್ಣ ಪುಟ್ಟತಿ, ನಥಿಂಗ್ ಸೀರಿಯಸ್. ಇಟ್ ವಾಸ್ ಆಲ್ವೇಸ್ ವರ್ಕ್ ಫಸ್ಟ್. ವೆರಿ ನೈಸ್. ಅಂದ್ರೆ ಈಗ ಆಗ ನೀವು ಮಾಡಿದ್ದು ಈ ಒಂದು ಮಾಲ್ಗುಡಿ ಡೇಸ್ ನ ಈಗ ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ, ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮಗಂಗೆ ನೀವು ತೋರಿಸಿದೀರಾ? ಇದು ತುಂಬಾ ಆಶ್ಚರ್ಯ ಅಂತಂದ್ರೆ, ತುಂಬಾ ದಿನ ನೋಡ್ಬೇಕು, ತೋರಿಸ್ಬೇಕು ಅಂತೆಲ್ಲ ಏನೇನೋ ಪ್ಲಾನಿಂಗ್ ಇತ್ತು, ಆಗಿರ್ಲಿಲ್ಲ. ದೆನ್ ಥ್ಯಾಂಕ್ಸ್ ಟು ಕೋವಿಡ್, ದೆನ್ ಯು ಆರ್ ಅಟ್ ಹೋಮ್ ಅಲ್ಲ, ಬೇರೆ ಏನು ಆಪ್ಷನ್ ಇಲ್ಲ. ಸ್ಕೂಲ್ ಇದ್ದಾಗ ಅಫ್ಕೋರ್ಸ್ ಅವನು ಆನ್ಲೈನ್ ಮಾಡ್ತಾ ಇದ್ದ. ದೆನ್ ಅದು ಆಯ್ತು, ಹಾಲಿಡೇಸ್ ಬಂತು, ಏನೇನ್ ಮಾಡೋದು ಅಂತ. ಸರಿ ಬಾಯ್. ಅಂಡ್ ಹಿ ವಾಸ್ ಅರೌಂಡ್, ಇಫ್ ಐ ಆಮ್ ನಾಟ್ ರಾಂಗ್, ಅರೌಂಡ್ 11-12 ಇದ್ದ. ಅರೌಂಡ್ ದ ಸೇಮ್ ಏಜ್ ಎಸ್ ಸ್ವಾಮಿ. 10 ಇದ್ದೆ ನಾನು, 10-11 ಇದ್ದೆ. ಅವನು ಅದೇ ಏಜ್ ಇದ್ದಾಗ ಸರಿ ಬಾದ್ ನೋಡೋಣ ತೋರಿಸ್ತೀನಿ. ಅವನ ಫಸ್ಟ್ ರಿಯಾಕ್ಷನ್ ವಾಸ್, ಟೀಚರ್ಸ್ ಹೊಡಿತಾ ಇದ್ರಾ ಅಂತ. ಈಗಾದ್ರೂ ನಿಮ್ಮ ಟೀಚರ್ಸ್ನ, ನಿಮ್ಮ ಸ್ಕೂಲ್ನ ಅಪ್ರಿಶಿಯೇಟ್ ಮಾಡೋ, ಹೊಡಿತಾ ಇದ್ರ ಅಲ್ಲ ಅಂತಲ್ಲ. ಯಾವ ದಿನ ಹೊಡೆದಿಲ್ಲ ಅನ್ನೋದು ಇಟ್ ಹ್ಯಾವ್ ಬೀನ್ ಅ ಫಾರ್ ಈಸಿಯರ್ ಕ್ವೆಶ್ಚನ್ ಟು ಆನ್ಸರ್. ಎವ್ರಿ ಡೇ 1-2 ಬೀಳದೆ ಇದ್ರೆ ನಾವು ಸ್ಕೂಲ್ಗೆ ಹೋಗಿಲ್ಲ ಅಂತ ನಮ್ಗೆ ಆ ಫೀಲಿಂಗ್ ಇರ್ತಾ ಇತ್ತು. ಹೋದ್ಮೇಲೆ 1-2 ಬೀಳ್ಬೇಕು ನಮ್ಗೆ, ಅದು ನಾರ್ಮಲ್. ಅದು ಸ್ವಾಮೀಸ್ ಏನ್ ಪೇನ್ಸ್ ಇದೆ, ಎವ್ರಿಥಿಂಗ್ ಇಸ್ ಟ್ರೂ. ಇಲ್ಲ ಸ್ಕೂಲಲ್ಲಿ ಟೀಚರ್ಸ್ ಕೈಲಿ ಒದೆ ತಿಂದೇ ಇರೋದು ಅಥವಾ ಮನೇಲಿ ತಂದೆ ತಾಯಿ ಕೈಲಿ ಒದೆ ತಿಂದೆ ಇರೋದು, ಈ 2 ವೇರಿಯೇಬಲ್ಸ್ ಅದು ಯಾವತ್ತೂ ವರಿ ಇರ್ತಾ ಇತ್ತು ಅಲ್ಲ. ಸೊ ಹಿ ವಾಸ್ ರಿಯಲಿ ಫ್ಯಾಸಿನೇಟೆಡ್. ಸರ್ ಹೌದಾ, ಐ ಮೀನ್ ಸೊ ಅವನದು ಅಪ್ರೋಚ್, ಆ ಥಾಟ್ ಪ್ರಾಸೆಸ್ಸೇ ಬೇರೆ ಇತ್ತು. ಅಂದ್ರೆ ವಾಟ್ ವುಡ್ ಯು ಡೂ ಅಂತ ನಮಗೂ ಈಗಲೂ ಗೊತ್ತಿಲ್ಲ. ಜೊತೆಗೆ ಸೇರ್ತಾ ಇದ್ವಿ, ಏನೋ ಮಾಡ್ತಾ ಇದ್ವಿ. ಈಗೆಲ್ಲ ಡಿಫೈನ್ಡ್ ಅಲ್ಲ, ಎಲ್ಲಾನು ಡಿಫೈನ್ಡ್ ಆಗಿದೆ ಈಗ. ಅವ್ರ ಪಾಪ ಮಕ್ಕಳಿಗೆ ಯಾವ್ದು ಕ್ಲಾಸಸ್ ಇರುತ್ತೆ, ಆಟ ಆಡೋದು ಡಿಫೈನ್ ಆಗ್ಬಿಟ್ಟಿದೆ. ಆನ್ಲೈನ್ ಏನೋ ಅವ್ರ ಪಾಠಕ್ಕೆ ಮಾಡ್ಕೊಳ್ತಾರೆ. ಬಟ್ ನಮ್ಗೆ ಅದೇ ಯೋಚನೆ ಮಾಡೋದು, ಏನ್ ಮಾಡ್ತಾ ಇದ್ವಿ ಅವರು ಸೇರ್ಬಿಟ್ಟು. ನಿಜವಾಗ್ ಜ್ಞಾಪಕ ಇಲ್ಲ, ಎಲ್ಲೋ ಸುತ್ತೋದು, ಎಲ್ಲೋ ಹೋಗೋದು, ಏನೋ ಮಾತಾಡೋದು, ಏನೋ ಮಾಡ್ಕೊಂಡಿರ್ತಾ ಇದ್ವಿ. ಹ್ಯಾಂಡ್ ಕ್ರಿಕೆಟ್ ಅಂತ, ಲೆಗ್ ಕ್ರಿಕೆಟ್ ಅಂತ, ಯಾಕಂದ್ರೆ ಬೇರೆ ಇನ್ನು ಸಿಗ್ತಾ ಇರಲಿಲ್ಲ, ನಮ್ಮ ಹತ್ರ ಎಕ್ವಿಪ್ಮೆಂಟ್ ಇರ್ತಾ ಇರಲಿಲ್ಲ. ಜುಗಾಡಲ್ಲಿ ಪಂಟ್ರುಗಳು ನಾವು. ಸೊ ಅದು ಐ ಫೀಲ್ ಬ್ಯಾಡ್ ಫಾರ್ ದ ಪ್ರೆಸೆಂಟ್ ಕಿಡ್ಸ್. ಇದೇ ರೀತಿ ರಿಯಲ್